ಏನಾಗೈತೆ ರೀ 3-4 ತಿಂಗಳಿಂದ ತರಕಾರಿ ಮಾರ್ಕೆಟ್ ಬಿದ್ದು ಹೋಗೈತೆ ರೀ ಸರ್. ತರಕಾರಿ ಮಾರ್ಕೆಟ್ನಾಗ ಅಂದ್ರೆ ಇದು ಏನಾಗೈತೆ ರೀ, ಒಟ್ಟಿಗೆ ಇದು ಲ್ಯಾಟ್ರಿ ವ್ಯವಸ್ಥೆ ಆಗೈತೆ ರೀ ಸರ್. ಅಲ್ಲೇನು ಯಾವಾಗ ದರ ಏರ್ತೈತೋ ಯಾವಾಗ ಬೀಳ್ತೈತೋ ಗೊತ್ತಿಲ್ಲ ರೀ. ಆದರೆ ಹೆಚ್ಚಿಗೆ ಬೀಳೋದನ್ನ ಹೆಚ್ಚು ದರ ಬೀಳೋದನ್ನ ಹೆಚ್ಚು. ಇಂಥ ಪರಿಸ್ಥಿತಿ ಒಳಗೆ ಈ ಕ್ಯಾಬೇಜ್ ಬಂದೈತೆ ರೀ, ಫ್ಲವರ್ ಬಂದೈತೆ ರೀ. ಆ ನಂತರ ಇವೆಲ್ಲ ಮೂಲಂಗಿ ನವಲ್ಕೋಲ ಇವೆಲ್ಲ ಏನಾಗೈತೆ ರೀ, ಹೊಲ್ದಾಗನ ಕೊಳ್ತು ಹೋಗತ್ತೆ ರೀ. ಯಾಕಂದರೆ ಇಲ್ಲಿ ನಾವು ಬೆಳಗಾವಿಗೆ ತಂದು ಮಾರ್ಕೆಟ್ ತಂದು ಅಂದ್ರೆ ಆ ಥರದ ತಂದಿದ್ದು ಬಾಡಿಗೆ ಆಗಾಗ್ತಾ ಇರಲ್ರಿ. ನಿಜವಾಗಿಯೂ ಇದು ಒಂದು ಕ್ಯಾಬೇಜ್ಗೆ ರೀ 60 ಪೈಸೆ ರೀ. ಒಂದು ಸಸಿ ನಾವು ತಂದು ಹಚ್ತಾರೆ ರೈತರು, ಒಂದು ಸಸಿಗನ 60 ಪೈಸೆ ರೀ. ಆದರೆ ಇಲ್ಲಿ ಹೋಗತೈತೆ ರೀ 50 ಪೈಸೆ. ಹಾಗಾಗಿ ಉಳ್ಕಿದ್ದು ಎಲ್ಲ ಹೌದು ಅಲ್ಲ ಎಲ್ಲ ಖರ್ಚು ಕುಡ್ಕಿಂದ ಮೈ ಮ್ಯಾಗ ಬರಾಕತ್ತೈತೆ ರೀ. ಸಾಮಾನ್ಯ ರೈತ ಬದುಕೋದು ಹೆಂಗೆ? ಮತ್ತು ಇದು ಇಂದ ನಿನ್ನೆ ಅದಲ್ರಿ, 20 ವರ್ಷದಿಂದ ಇದನ್ನ ಮನವಿ ಸರ್ಕಾರಕ್ಕೆ ಕೊಡ್ತಾನೆ ಇದ್ದೀವಿ ರೀ. ಈ ರೀತಿ ಆಗಬಾರ್ದು. ಹೊಲ್ದಾಗ ಬೆಳೆ ಕೊಳ್ತು ಹೋಗಬಾರ್ದು. ಕಷ್ಟಪಟ್ಟ ಬೆಳೆದಂಥ ಬೆಳೆ ತಮ್ಮ ಮಗನ ಮುಖ ನೋಡಿದ್ರೆ ರೈತ ಈ ಬೆಳೆ ಕಡೆ ಲಕ್ಷ್ಯ ಕೊಟ್ಟ ಬೆಳೆ ಬೆಳೆದಿರ್ತಾನೆ. ಇಂಥ ರೈತನ ಇವು ಬೆಳೆ ಅಲ್ಲೇ ಹೊಲ್ದಾಗ ನಾಶ ಮಾಡೋದಂದ್ರೆ ದೊಡ್ಡ ಅಪಮಾನ ರೀ ಸರ್. ಎಷ್ಟು ಬೆಳೆ ಬೆಳೆದಾರೆ ಸರ್? ಈ ಬೆಳಗಾವಿ ತಾಲೂಕ್ದಾಗ ಇಲ್ಲ ಕನಿಷ್ಠ ಇಲ್ಲಂದ್ರೆ ಒಂದು 5,000 ಎಕರೆದಾಗ, ನಮ್ಮ ಊರಾಗನ 500 ಎಕರೆ ಬೆಳೆದಾರೆ ಸರ್. ಇದೆಲ್ಲ ನಾಶನೂ ಪಡಿಸಿದ್ದಾರೆ. ನಾಶಪಡಿಸೋದಂದ್ರೆ ಏನು, ಕುರಿ ಬಿಟ್ಟಿರ್ತಾರೆ, ಅದ್ರ ಜೊತೆಗೆ ಇದು ಟ್ರ್ಯಾಕ್ಟರ್ ಹೊಡೆದಿರ್ತಾರೆ. ಯಾಕಂದ್ರೆ ಮುಂದೆ ಏನಾರ ಬೆಳೆ ಬಂದತ್ತಂತ ಅದ್ರಲ್ಲಿ ಉಪಚಾರ ಮಾಡ್ಕೊಂಡಾನೆ ಈ ಬದುಕೋದು ಭಯಂಕರ ಕೆಟ್ಟರೆ. ಯಾಕಂದ್ರೆ ಸಾಲಗಾರ ಮನೆಗೆ ಬಂದಂದ್ರೆ ಮರ್ಯಾದೆ ಸಲುವಾಗಿ ರೈತ ಆತ್ಮಹತ್ಯೆ ಬರ್ಬೋದು. ಈ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊತಾ ಇದ್ದೀರಿ. ಅದಕ್ಕೆ ಪರಿಹಾರ ಕನಿಷ್ಠ ಇಲ್ಲ ಅಂದ್ರೆ ಇದಕ್ಕೊಂದು 50,000 ರೂಪಾಯಿ ಪರಿಹಾರ ಕೊಡಬೇಕು. ಅಷ್ಟೆಲ್ಲನ ಇದಕ್ಕೆ ಮೊದಲನೇದಾಗಿ ದರ ಕಟ್ಕೊಡ್ಬೇಕು. ಯಾವುದೇ ಪ್ರಮುಖ ತರಕಾರಿ ಇಲ್ಲರಿ, ಅದು ಫ್ಲವರ್ ಇಲ್ಲರಿ, ಇದು ಕ್ಯಾಬೇಜ್ ಆಗಲಿ, ಇದು ಹೊಲ್ಲಾಗ ಚರಂಡಿ ಆಗಿ ಬಿದ್ದು ಹೋಗುವಂಗೆ ಆಗಬಾರ್ದು. ಇದು ದೇಶಕ್ಕನ ಅಪಮಾನ. ಇದಕ್ಕೊಂದು ರೇಟ್ ಫಿಕ್ಸ್ ಮಾಡಿಕೊಡ್ಬೇಕಂತ ದಯಮಾಡಿ ಕಳಕಳಿಯಿಂದ ನಾವು ಸರ್ಕಾರಕ್ಕೆ DC ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೀವಿ. ನಾವು ಅಪ್ಪ ಸಾಬ್ ದೇಶ.